ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ನು ಚಿರಂಜೀವಿ ಸರ್ಜಾಗೆ ಕಳೆದ 4 ದಿನಗಳಿಂದ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತಂತೆ. ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಮನೆಗೆ ಬಂದಿದ್ರಂತೆ. ಆದರೆ ನಿನ್ನೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅವರು ಕುಸಿದು ಬಿದ್ದಿದ್ದಾರೆ. ಬಳಿಕ ಆಸ್ಪತ್ರೆಗೆ ಕರೆದೊಯ್ಯುವಂತ ಮಾರ್ಗ ಮಧ್ಯೆಯಲ್ಲೇ ಚಿರು ಉಸಿರು ಚೆಲ್ಲಿದ್ದಾರೆ. ನ್ಯೂಸ್ ಗೊತ್ತಾದಾಗ ನನಗೆ ಒಂದ್ಸತಿ ಐ ಕುಂಟ್ ಟಾಲರೇಟ್. ಮರಣ ನಮಗೆಲ್ಲ ದುಃಖ ತಂದಿದೆ. ಶನಿವಾರ ರಾತ್ರಿ ಕ್ಷಣ ಕ್ಷಣಕ್ಕೂ ಚಿರು ನರಳಾಡಿದ್ರು. ಉಸಿರಾಡೋಕು ಆಗದೆ ನಿದ್ರೆಯಲ್ಲಿ ಒದ್ದಾಡಿದ್ರು. ದೇವರೇ ಕಾಪಾಡಪ್ಪ ಅಂತ ಬೆಳಗಾಗೋ ತನಕ ಗೋಗೆರೆತಿದ್ರು. ಆದ್ರೆ ಯಮನ ಉದ್ದೇಶವೇ ಬೇರೆಯಾಗಿತ್ತು. ನಾಲ್ಕು ದಿನದ ಹಿಂದೆಯೇ ಚಿರುಗೆ ಬ್ರೇನ್ ಸ್ಟ್ರೋಕ್. ನಿನ್ನೆ ಆಸ್ಪತ್ರೆಗೆ ಹೋಗುವಾಗಲೇ ಕೊನೆ ಉಸಿರು. ಅಂದಹಾಗೆ 4 ದಿನದ ಹಿಂದೆ ಚಿರಂಜೀವಿ ಸರ್ಜಾಗೆ ಬ್ರೇನ್ ಸ್ಟ್ರೋಕ್ ಆಗಿತ್ತು. ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಬಂದಿದ್ರು. ಆದ್ರೆ ನಿನ್ನೆ ಮತ್ತೆ 3 ಸಲ ಫಿಟ್ಸ್ ಬಂದಿದೆ. ಕೂಡಲೇ ಜಯನಗರದ ಅಪೋಲೋ ಆಸ್ಪತ್ರೆಗೆ ಚಿರುವನ್ನ ಕರೆದೊಯ್ದಿದ್ರು. ಆದ್ರೆ ಮಾರ್ಗ ಮಧ್ಯೆಯೇ ಚಿರಂಜೀವಿ ಕೊನೆ ಉಸಿರೆಳೆದು ಬಿಟ್ರು. ಹೃದಯಘಾತ ನಟನ ಬದುಕನ್ನೇ ಅಂತ್ಯಗೊಳಿಸಿ ಬಿಡ್ತು. ಚಿರಂಜೀವಿ ನಿಧನಕ್ಕೆ ಕಂಬನಿ ಮಿಡಿದ ಗಣ್ಯರು. ಇನ್ನು ಚಿರಂಜೀವಿ ಸರ್ಜಾ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಚಿತ್ರರಂಗದ ಗಣ್ಯರ ದಂಡೆ ಆಸ್ಪತ್ರೆಗೆ ಭೇಟಿ ನೀಡಿತ್ತು. ಈ ವೇಳೆ ಚಿರು ಪಾರ್ಥಿವ ಶರೀರ ಕಂಡು ಶಿವರಾಜ್ ಕುಮಾರ್, ಜಗ್ಗೇಶ್, ತಾರಾ, ಸುಧಾರಾಣಿ ಸೇರಿದಂತೆ ಹಲವರು ಕಂಬನಿ ಮಿಡಿದ್ರು. ಬಳಿಕ ಮಾತನಾಡಿದ ಶಿವಣ್ಣ, ಚಿರು ಚಿಕ್ಕಂದಿನಿಂದ ನೋಡಿರೋ ಹುಡುಗ, ತುಂಬಾ ನೋವಾಗುತ್ತೆ, ಸಂಕಟವಾಗ್ತಿದೆ ಅಂದ್ರು. ಐ ಥಿಂಕ್ ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ. ಒಂಥರ ಐ ಥಿಂಕ್ ನಮಗಂತೂ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ, ಸಂಕಟ ಆಗುತ್ತೆ. ನಾನು ಸ್ವಲ್ಪ ಮಲಗಿಬಿಟ್ಟಿದ್ದೆ. ಎದ್ದ ತಕ್ಷಣ ನ್ಯೂಸ್ ಗೊತ್ತಾದಾಗ ನನಗೆ ಒಂದು ಸತಿ ಐ ಕುಂಟ್ ಟಾಲರೇಟ್. ಒಂಥರ ಬೇಜಾರಾಗೋಯ್ತು. ನೋವು, ಸಂಕಟ, ಫ್ರೆಂಡ್ಶಿಪ್ ಎಲ್ಲ ಒಂಥರ ಒಂದು ಏನಂತೀವಿ ಫ್ಲ್ಯಾಶ್ ಬ್ಯಾಕ್ಲಿ ಬಂದು ಮುಖದ ಮೇಲೆ ಬಂದು ಹೊಡೆದಂಗೆ ಹೋಗ್ದಂಗಿತ್ತು. ಇತ್ತ ನಟ ಜಗ್ಗೇಶ್ ಕೂಡ ಚಿರು ನಿಧನದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಚಿರು ಮದುವೆ ವಿಷಯದಲ್ಲಿ ಮುಂದೆ ಇದ್ದು ಸುಂದರ್ರಾಜ್ ಅವರನ್ನ ಒಪ್ಪಿಸಿದ್ವಿ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಊಹೆ ಮಾಡಿರ್ಲಿಲ್ಲ ಅಂದ್ರು. ಟಿವಿ ನೋಡಿದಾಗ ನನ್ನ ಮನಸ್ಸಿಗೆ ಭಾಳ ನೋವಾಯಿತು. ಅವನ ಮದುವೆ ವಿಚಾರದಲ್ಲಿ ನಾವು ಅವ್ರ ತಂದೆಯವರು ಎಲ್ಲ ಸೇರಿ ಭಾಳ ಇಷ್ಟಪಟ್ಟಿದ್ದ ಆ ಹುಡುಗಿನ. ನಾನು ಫೋನ್ ಮಾಡಿ, ಅಮ್ಮ ನಾನು ಮದುವೆ ಆಗಬೇಕು, ಈ ಥರ ಹಂಗಿದೆ, ಒಪ್ತಾ ಇಲ್ಲ ಅವರು ಹೇಳಿ ಅಂದಾಗ ನಾನೇ ಸುಂದರನ ಹತ್ರ ಮಾತಾಡಿ ನಮ್ಮ ಗುರುಗಳವ್ರ ಹತ್ರ ಹೇಳಿಸಿ ಏನೋ ಒಂದು ಒಳ್ಳೇದಾಗಲಿ ಅಂತ ಒಂದು ಮಾಡಿದ್ವಿ. ಐ ನೆವರ್ ಎಕ್ಸ್ಪೆಕ್ಟೆಡ್. ಇನ್ನು ಜಯನಗರದ ಅಪೋಲೋ ಆಸ್ಪತ್ರೆ ಬಳಿ ನಟಿ ತಾರಾ ಅಂತೂ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಚಿರು ಇವತ್ತು ಇಲ್ಲ ಅಂದ್ರೆ ನಂಬೋಕೆ ಆಗ್ತಾನೆ ಇಲ್ಲ. ಚಿರು ಹೆಂಡತಿ ಮತ್ತು ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿಯನ್ನ ದೇವರು ನೀಡಲಿ ಅಂದ್ರು. ನಿಜವಾಗ್ಲೂ ದೊಡ್ಡ ಶಾಕಿಂಗ್. ಯಾರು ಅನ್ಕೊಂಡಿರ್ಲಿಲ್ಲ. ಅವನ ಹೆಂಡತಿ ಮತ್ತೆ ಅವನ ಮನೆಯವರಿಗೆ ಈ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಇದೇ ವೇಳೆ ಡೈರೆಕ್ಟರ್ ನಾಗತಹಳ್ಳಿ ಚಂದ್ರಶೇಖರ್ ಕೂಡ ಚಿರು ನಿಧನಕ್ಕೆ ಸಂತಾಪ ಸೂಚಿಸಿದ್ರು. ಚಿತ್ರರಂಗ ಯುವ ಮತ್ತು ಪ್ರತಿಭಾವಂತ ನಟನನ್ನ ಕಳೆದುಕೊಂಡಿದೆ. ಕಲಾವಿದರ ಕುಟುಂಬದ ಕುಡಿ ಚಿಕ್ಕ ವಯಸ್ಸಲ್ಲೇ ಮೃತಪಟ್ಟಿರುವುದು ದುಃಖಕರ ಸಂಗತಿ ಅಂದ್ರು. ಎಳೆಯ ಚಿಗುರುಗಳು, ಸಾಧನೆ ಮಾಡಬೇಕಾದವರು, ಇನ್ನೂ ಬದುಕಿಗೆ ಅರಳತಿರೋರು, ಬೇಕಾದಷ್ಟು ಕನಸುಗಳಿಟ್ಕೊಂಡಿರ್ತಕ್ಕಂಥವ್ರು ತೀರ್ಕೊಂಡಾಗ ತುಂಬ ದುಃಖ ಆಗುತ್ತೆ. ಕನ್ನಡ ಚಿತ್ರರಂಗ ಒಬ್ಬ ಯುವ ತರುಣ ಪ್ರತಿಭಾವಂತ ನಟನನ್ನು ಕಳ್ಕೊಂಡಿದೆ. ಇನ್ನು ಸುಜಾನ್ ಲೋಕೇಶ್ಗೆ ಆಪ್ತ ಗೆಳೆಯನ ನಿಧನವನ್ನ ಅರಿವಿಸಿಕೊಳ್ಳೋಕೆ ಆಗಲೇ ಇಲ್ಲ. ನಾವೆಲ್ಲ ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದಿದ್ವಿ. ಈಗ ಚಿರು ಇಲ್ಲ ಅನ್ನೋದು ಸಿಡಿಲು ಬಡಿದಂತಾಗಿದೆ ಅಂದ್ರು.
ನಾವೆಲ್ಲ ಫ್ರಮ್ ಚೈಲ್ಡ್ಹುಡ್ ಬೆಳೆದಿರೋದು. ಇವಾಗ ಏನಂದರೆ ಇಟ್ ಈಸ್ ನಾಟ್ ಅ ಶಾಕ್, ಇಟ್ ಈಸ್ ಒಂಥರ ಹೆಂಗೆ ಅಂದರೆ ಸಿಡಿಲು ಬಡ್ದಂಗೆ ಆಗಿದೆ. ಸೊ ಅದಕ್ಕೆ ಪ್ರತಿಕ್ರಿಯೆ ಕೊಡಿ ಅಂದರೆ ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಯಾಕಂದರೆ ಇವಾಗ ಒಳಗಡೆ ಅವನ್ನ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಅವ್ನು ಕಂಡ್ಬಿಟ್ಟು ನೋಡ್ತಾನೆ ಅಂತ ಅನ್ಸುತ್ತೆ. ಇಟ್ ಇಸ್ ನಾಟ್ ಈಸಿ ಸರ್, ಇಟ್ಸ್ ವೆರಿ ಡಿಫಿಕಲ್ಟ್. ಇತ್ತ ನಟಿ ಸುಧಾರಾಣಿ ಕೂಡ ಚಿರಂಜೀವಿ ಎಂಬ ಹೆಸರಿಗೆ ಹೀಗೆ ಆಗಿದ್ದು ನಂಬಲಾಗ್ತಿಲ್ಲ. ಯಾರಿಗೂ ಕೂಡ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೀಗೆ ಆಗಬಾರದು ಎಂದ್ರು. ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟು ಯಾವಾಗ್ಲೂ ನಗ್ನಗ್ತಾ ಒಂದು ಉತ್ಸಾಹದಿಂದ ಇದ್ದಂತ ಹುಡುಗ ಇವತ್ತಿಲ್ಲ ಅಂತಂದ್ರೆ ವಿಪರ್ಯಾಸ. ನಿಜವಾಗ್ಲು ನಂಗೆ ಅದೇ ಅನ್ನಿಸ್ತಾ ಇದೆ, ಚಿರಂಜೀವಿ ಅಂತ ಹೆಸರು ಇಟ್ಕೊಂಡು ಆ ದೇವ್ರಿಗೆ ಯಾಕೆ ಆ ಚಿರಂಜೀವಿ ಆಗಿರೋ ಅವ್ರಿಗೆ ಆಯಸ್ ಯಾಕೆ ಕರುಣಿಸ್ಲಿಲ್ಲ ಅಂತ. ಇನ್ನು ಚಿರಂಜೀವಿ ನಿವಾಸಕ್ಕೆ ಭೇಟಿ ಕೊಟ್ಟ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಚಿರು ಅಂತಿಮ ದರ್ಶನ ಪಡೆದರು. ಈ ವೇಳೆ ಮಾತನಾಡಿದ ಅವರು, ಇವರದ್ದು ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ ದೊಡ್ಡ ಕುಟುಂಬ. ಇಂಥ ನಟ ಮತ್ತೆ ಹುಟ್ಟಿ ಬರಲೆಂದು ಆಶಿಸುತ್ತೇನೆ ಅಂದ್ರು. ಎಷ್ಟು ಆರೋಗ್ಯಕರವಾಗಿ ಇದ್ದಂತ ಒಬ್ಬ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಕುಟುಂಬಕ್ಕೆ, ಅವರ ಸೋದರರು, ಅವರ ಮಾವ, ಅತ್ತೆ ಎಲ್ಲ ಕೂಡ ಈ ಒಂದು ಸಿನಿಮಾ ಲೋಕಕ್ಕೆ ಅಪಾರವಾದಂತಹ ಸೇವೆಯನ್ನ ಮಾಡಿದಂತ ಒಂದು ದೊಡ್ಡ ಕುಟುಂಬ. ಭಗವಂತ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಬ್ಬ ಇಂಥ ಒಬ್ಬ ನಟ ಮತ್ತೆ ಆ ಕುಟುಂಬದಲ್ಲಿ ಹುಟ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಒಟ್ನಲ್ಲಿ ಚಿರಂಜೀವಿ ಸರ್ಜರ ಅಕಾಲಿಕ ಮರಣ ಎಲ್ಲರನ್ನೂ ನೋವಿನ ಕಡಲಿಗೆ ತಳ್ಳಿದೆ. ಚಿಕ್ಕ ವಯಸ್ಸಲ್ಲಿ ಭಾರತ ಲೋಕಕ್ಕೆ ತೆರಳಿದ ಚಿರುನನ್ನ ನೆನೆದು ಕಣ್ಣೀರಿಡುತ್ತಿದ್ದಾರೆ. ಆ ದೇವರು ಚಿರು ಕುಟುಂಬಕ್ಕೆ ದುಃಖ ಸಹಿಸೋ ಶಕ್ತಿ ಕೊಡಲೆಂದು ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.